ಆದಾಗ ಮಾತ್ರ ನಮ್ಮ ಬಾಳು ಹಸಿರಾಗ್ತದೆ, ಓದು ಹಸಿರಾಗಬೇಕು. ಸರ್ ಒಂದು ಮಾತು ಹೇಳಿದ್ರು ಮೊಬೈಲ್ ಬಗ್ಗೆ, ದಯವಿಟ್ಟು ಯಾರು ಮೊಬೈಲ್ ತರಬೇಡ್ರಿ ಅಂತಕ್ಕಂಥದ್ದು. ಮೊಬೈಲ್ ಹಾವಳಿ ನಾನು ಅಲ್ಲೆಲ್ಲಿ ಹೋದಾಗ ಹೇಳ್ತಿರ್ತೇನೆ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ ತಿಳ್ಕೊಂಡು. ಹಾಗೆ ವಿಚಾರ ಮಾಡಿ, ಮೊಬೈಲ್ ಒಳಗೆ ಪ್ರೀತಿ ಅಪ್ಲೋಡ್ ಮಾಡಕ್ ಬರ್ತದ ಹಂಗ ನಮಗೆ ಪ್ರಶ್ನೆ ಆಗ್ತೀನಿ. ಮೊಬೈಲ್ ಒಳಗೆ ಪ್ರೀತಿ ಏನಾದ್ರು ಅಪ್ಲೋಡ್ ಮಾಡ್ತೀರಿ? ಟೈಮ್ ಏನಾದ್ರು ಡೌನ್ಲೋಡ್ ಮಾಡ್ತೀರಿ? ವಿಚಾರ ಮಾಡಿ. ನೀವು ತೋರಿಸ್ತಕ್ಕಂಥ ಪ್ರೀತಿ ತಂದೆ ತಾಯಿಗಳಿರ್ಬೋದು, ಗುರು ಹಿರಿಯರಿರ್ಬೋದು, ಸ್ನೇಹಿತರು ಪ್ರೀತಿ ಏನಾದ್ರು ಅಪ್ಲೋಡ್ ಮಾಡಕ್ ಬರ್ತದೋ ಹೆಂಗೋ? ನಾವು ಟೈಮ್ ಡೌನ್ಲೋಡ್ ಮಾಡ್ತೀವಿ ಅಂತ ಟೈಮ್ ಡೌನ್ಲೋಡ್ ಮಾಡಕ್ ಬರ್ತದೋ ಹೆಂಗೋ? ಚಿಂತೆ ಏನಲ್ಲ, ಚಿಂತೆಯನ್ನು ಡಿಲೀಟ್ ಮಾಡಕ್ ಬರ್ತದನ? ವಿಚಾರ ಮಾಡ್ರಿ. ಚಿಂತೆ ಡಿಲೀಟ್ ಮಾಡಕ್ ಬರಂಗಿಲ್ಲ, ನಿಮ್ಮ ಸಂತಸವನ್ನು ಫಾರ್ವರ್ಡ್ ಮಾಡಕ್ಕೂ ಬರಂಗಿಲ್ಲ. ಆಮೇಲೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಗೂಗಲ್ ಒಳಗೆ ಪರಿಹಾರ ಸಿಗುವುದಿಲ್ಲ. ಸಿಗತೈತಿ? ಪ್ರೀತಿ ಅಪ್ಲೋಡ್ ಮಾಡಕ್ ಬರಂಗಿಲ್ಲ, ಟೈಮ್ ಡೌನ್ಲೋಡ್ ಮಾಡಕ್ ಬರಂಗಿಲ್ಲ, ಚಿಂತೆ ಡಿಲೀಟ್ ಮಾಡಕ್ ಬರಂಗಿಲ್ಲ, ಸಂತಸ ಫಾರ್ವರ್ಡ್ ಮಾಡಕ್ ಬರಂಗಿಲ್ಲ. ಗೂಗಲ್ ಒಳಗೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುವುದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು, ಮೊಬೈಲೇ ನಮ್ಮ ಬದುಕು ಅಲ್ಲ, ಮೊಬೈಲಿನ ಆಚೆಗೆ ನಮ್ಮ ಬದುಕು ಇದೆ. ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ತಂದೆ ತಾಯಿಗಳು, ನಮ್ಮ ನೆರೆಯವರು, ನಮ್ಮ ಶಾಲೆ, ನಮ್ಮ ಅಧ್ಯಾಪಕರು, ಇದರ ಕಡೆಗೆ ಸ್ವಲ್ಪ ಒಲವನ್ನು ತೋರಿಸಿ ಎಷ್ಟು ಸಾಧ್ಯವಷ್ಟು ಮೊಬೈಲ್ನಿಂದ ದೂರ ಆಗಿ ನಮ್ಮ ಬದುಕನ್ನ, ಭವಿಷ್ಯವನ್ನು ರೂಪಿಸಿಕೊಳ್ಳುವವರು ನಾವೇ. ಇದನ್ನ ಅರ್ಥ ಮಾಡಿಕೊಂಡು ಆತ್ಮೀಯ ವಿದ್ಯಾರ್ಥಿಗಳೇ, ಬಾಳಿಗೊಂದು ಗುರಿ ಇರಲಿ, ಗುರಿಗೆ ತಕ್ಕ ಪ್ರಯತ್ನ ಇರಲಿ, ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ, ನಿಮ್ಮ ಬದುಕು ಬಂಗಾರವಾಗಲಿ ಅಂತ ತಿಳ್ಕೊಂಡು ಆಶಿಸಿ, ಇನ್ನೊಮ್ಮೆ ತಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನ, ಯಾಕಂದ್ರೆ ಸ್ವಾಗತ ಸಮಾರಂಭ ಇರುವುದೇ ಸ್ವಾಗತ, ಬೀಳ್ಕೊಡುವ ಸ್ವಾಗತ. ಈಗ 2ನೇ ವರ್ಷ 3ನೇ ವರ್ಷದ ವಿದ್ಯಾರ್ಥಿಗಳು, ಪ್ರಥಮ ವರ್ಷದ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡ್ಕೊಂಡ್ರಿ. ಮುಂದೆ ಆನ್ಯುವಲ್ ಡೇ ಅಥವಾ ಅಂತಿಮ ದಿನಗಳಲ್ಲಿ ಈ ನೀವು ಪ್ರಥಮ ವರ್ಷದ ವಿದ್ಯಾರ್ಥಿಗಳು, ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ತೃತೀಯ ವರ್ಷದ ವಿದ್ಯಾರ್ಥಿನಿಯರನ್ನ ಬೀಳ್ಕೊಡೋದೆ. ಈ ಜನನ ಮರಣದ ನಡುವೆ ಏನೊಂದು ಬದುಕಿದೆಯಲ್ಲ, ತಾಯಿಯ ಗರ್ಭದಿಂದ ಇನ್ನೊಂದು ಗರ್ಭ ಸೇರ್ತೀವಿ. ಯಾವ ಗರ್ಭದು? ಭೂತಾಯಿಯ ಗರ್ಭ. ಹೌದು, 2 ತಾಯಿನೇ, ಹೆತ್ತ ತಾಯಿ, ಇನ್ನೊಂದು ಭೂಮಿ ತಾಯಿ. ಗರ್ಭದಿಂದ ಗರ್ಭ, ಯಾವ ಗರ್ಭ? ತಾಯಿಯ ಗರ್ಭದಿಂದ ಇನ್ನೊಂದು ಗರ್ಭ ಯಾವುದು? ಭೂತಾಯಿಯ ಗರ್ಭ ಸೇರ್ತೀವಿ. ಆ ಗರ್ಭದಿಂದ ಗರ್ಭಕ್ಕೆ ಇರ್ತಕ್ಕಂಥ ಮಧ್ಯ ಏನಿದೆ ಅದು ಜೀವನ. ಆ ಜೀವನ ವ್ಯರ್ಥ ಆಗಬಾರ್ದು, ಸಾರ್ಥಕ ಆಗಬೇಕು. ಆ ಸಾರ್ಥಕ ಬದುಕು ಹೇಗೆ ಆಗಬೇಕು ಅನ್ನುವುದಕ್ಕೆ ಇವತ್ತ ರಾಷ್ಟ್ರೀಯ ಯುವ ದಿನಾಚರಣೆ, ಅರ್ಥಾತ್ ಸ್ವಾಮಿ ವಿವೇಕಾನಂದರ ಜಯಂತ್ಯುತ್ಸವ. ಅವರ ಬದುಕೇ ನಮಗೆ ಆದರ್ಶ, ಅವರ ಬದುಕೇ ನಮಗೆ ದಾರಿದೀಪ. ಹೆಂಗ ಬದುಕಬೇಕಪ್ಪ ಅನ್ನೋದಕ್ಕೆ ಒಂದು ಆದರ್ಶ, ಐಡಿಯಲ್, ರೋಲ್ ಮಾಡೆಲ್ ಅಂತ ಕರಿತೀವಿ ನಾವು. ನಾ ಶಾರುಖ್ ಖಾನ್ ಗತೆ ಡ್ರೆಸ್ ಹಾಕೊಂಡ್ನೋ, ಅಮೀರ್ ಖಾನ್ ಗತೆ ಡ್ರೆಸ್ ಮಾಡ್ಕೊಂಡ್ನೋ, ಹಂಗೆ ಹೇರ್ ಸ್ಟೈಲ್ ಮಾಡಿದ್ನೋ, ಇಲ್ಲಿ ಪ್ಯಾಂಟ್ ಕತ್ತರಿಸ್ಕೊಂಡು ಬಂದ್ನೋ, ದಯವಿಟ್ಟು ಮಾಡ್ರಿ, ಕೈ ಮುಗಿದು ಕೇಳ್ತೀನಿ. ನಮ್ಮ ಆದರ್ಶಗಳು